ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಒಂದು ಮದುವೆ ಆಗೋದಕ್ಕೆ ಹುಡುಗಿಯರ ಒಂದು ಪ್ರಪಲ್ಗಳು ಬರ್ತಾ ಹೋಗ್ತವೆ. ನಿನ್ನೆ ನಾನು ವೀಡಿಯೋ ಸೆಂಡ್ ಮಾಡಿದೆ, ಅದು ಯಾರು ನೋಡಿರಿದ್ರೋ ಗೊತ್ತಿಲ್ಲ, ಬಟ್ ಅವರಿಗೆ ಆಲ್ರೆಡಿ ಒಬ್ಬ ಹುಡುಗ ಸಿಕ್ಕಿದ್ದಾರೆ ನೋಡಿ. ಇವತ್ತು ಇವರಿಗೆ ಒಬ್ಬ ಒಳ್ಳೆಯ ಒಂದು ವರ ಬೇಕು ಅಂತ ನಮಗೆ ಮಾಹಿತಿಯಲ್ಲಿ ಕಳಿಸಿದ್ದಾರೆ. ಇವರ ಹೆಸರು ಬಂದ್ಬಿಟ್ಟು ಸುಮಿತ್ರಾ ಅಂತ. ಆ್ಯಂಡ್ ನೋಡೋದಕ್ಕೆ ದಪ್ಪದಾಗಿರ್ತಕ್ಕಂಥ ಶರೀರ ಹೊಂದಿದ್ದಾರೆ. ಇವರ ವೇಟ್ ಬಂದುಬಿಟ್ಟು 83 kgs ವೇಟ್. ಆ್ಯಂಡ್ ಇವರ ವಯಸ್ಸು ಬಂದು ಇವಾಗ 26 ವರ್ಷ ಇದೆ. ನೋಡೋದಕ್ಕೆ ದುಂಡು ಮುಖ ಕೂಡ ಇವರು ಹೊಂದಿರ್ತಾರೆ. ಬಟ್ ಮದುವೆ ಆಗುವಂಥ ವಯಸ್ಸಲ್ಲಿ ಮದುವೆ ಆದ್ರೇ ಚೆಂದ ಅಂತ ಇವಾಗಿಂದಾನೇ ಹುಡುಕಾಟ ಮಾಡ್ತಿದ್ದಾರೆ. ಮುಂದೆ ಯಾವಾಗ ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹುಡುಕಾಟ ಮಾಡೋದು ಅಂತಂದ್ಬಿಟ್ಟು ಮಾಡ್ತಿದ್ದಾರೆ. ಆ್ಯಂಡ್ ವಯಸ್ಕರ ಒಬ್ಬ ಹುಡುಗನ್ನ ತಿಳಿಸಿ ಅಂತ ಹೇಳಿರೋದು. ಇವರು ಕೊಪ್ಪಳದ ಕಾರಟಗಿ ಎಂಬ ಒಂದು ಊರಿನಲ್ಲಿ ವಾಸವಾಗಿರೋದು. ಹುಟ್ಟಿದಂಥ ಊರು ಕೂಡ ಅದೇ. 5ರಿಂದ 4 ಪಾಯಿಂಟ್ಗಳು ಹೇಳಿದ್ದಾರೆ. ಒಂದು ಪಾಯಿಂಟ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅವರು. ಪಾಯಿಂಟ್ ನಂಬರ್ 1 ಬಂದುಬಿಟ್ಟು, ನನ್ನ ವಿವಾಹ ಆಗುವಂಥ ಹುಡುಗ ಸ್ವಂತ ಮನೆ, ಸ್ವಲ್ಪನಾದರೂ ಗದ್ದೆ ಇರಬೇಕು. ಯಾಕಂದರೆ ನಾನು 2 ವರ್ಷಗಳ ಕಾಲ ಗದ್ದೆ ತೋಟದ ಬಗ್ಗೆ ಜ್ಞಾನ ಉಳ್ಳಂತಹ ಮಹಿಳೆ. ಹಾಗಾದರೆ ಗದ್ದೆ ಅಂತ ಇದ್ದರೆ ನನಗೆ ಅದರ ಸಂಪೂರ್ಣ ಮಾಹಿತಿ ಗೊತ್ತಿದೆ ಅಂತ ಹೇಳಿರ್ತಕ್ಕಂಥದ್ದು. ನಿಮ್ಮ ಹತ್ರ ಮನೆ ಕೂಡ ಇರಬೇಕು. ಬಂದಂತಹ ದುಡ್ಡು ಎಲ್ಲವೂ ಕೂಡ ನಿಮ್ಮ ತಾಯಿ ಹತ್ರ ಕೊಡಬೇಕು ಅಂತ ಹೇಳಿರ್ತಾರೆ ಸ್ನೇಹಿತರೆ. ಅಂದರೆ ಲಾಭ, ನೀವು ಯಾವುದಾದ್ರೂ ಕೆಲಸಕ್ಕೆ ಹೋಗ್ಬಿಟ್ಟು ಬಂದಿರತಕ್ಕಂಥ ಲಾಭ ಎಲ್ಲ ನಿಮ್ಮ ದುಡ್ಡನ್ನು ನಿಮ್ಮ ತಾಯಿ ಹತ್ರ ಕೊಡಿ, ಇಲ್ಲಾಂದ್ರೆ ನನ್ನ ಹತ್ರ ಕೊಡಿ, ಒಟ್ಟಿನಲ್ಲಿ ವೇಸ್ಟ್ ಮಾಡಬೇಡಿ, ಸೇವ್ ಮಾಡಿ ಅಂತ ಇವರು ಕೂಡ ಹೇಳ್ತಿರೋದು. ಹೆಣ್ಮಕ್ಳು ಹಿಂಗಿದ್ರೇ ಚೆಂದ ನೋಡಿ. ನನಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಡಬೇಕು. ಸೊ ಕೆಲವೊಂದಿಷ್ಟು ಮನೆಗಳಲ್ಲಿ ಹೆಂಗಂದರೆ, ಮೊಬೈಲ್ ಯೂಸ್ ಮಾಡ್ತೀನಿ ಅಂದರೆ ಏನು ಬರೀ ಕೆಲಸ ಅಂತ ಏನಿಲ್ವಾ, ಮೊಬೈಲ್ ಯೂಸ್ ಮಾಡಿಕೊಂಡೇ ಕೊಡ್ತೀನಿ ಅಂತ ಬೈತಾರೆ. ಇವ್ರಿಗೆ ಪರ್ಮಿಷನ್ ಕೊಡಬೇಕು ಅಂತ ಹೇಳಿರೋದು. ಎಲ್ಲ ರೀತಿಯ ಅಡುಗೆ ಕೂಡ ನಾನೇ ಮಾಡ್ತೇನೆ, ನಿಮಗೆ ಬೇಕಾಗಿದ್ದನಲ್ಲ ಅಂತ ಹೇಳಿರೋದು. ಸೊ ಈ ಪಾಯಿಂಟ್ಗಳೇನಿದೆ 3ರಿಂದ 4 ಪಾಯಿಂಟ್ಗಳು, ಇದನ್ನು ನಿಮ್ಮ ಹತ್ರ ಅಳವಡಿಸಿಕೊಂಡೆ ಅವರು ನಿಮ್ಮವರಾಗ್ತಾರೆ. ಬಟ್ ಕಂಡೀಷನಲ್ಲಿ ನೀವು ನಿಮ್ಮ ಡೀಟೇಲ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಪ್ರಸ್ತುತ ಅವರು ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಕಮೆಂಟನ್ನು ಚೆಕ್ ಮಾಡಿ ಯಾರು ಇಷ್ಟ ಆಗ್ತಾರೆ ಅವರಿಗೆ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ. ಅದು ನೀವಾಗಿದ್ದರೂ ಸರಿ, ಇನ್ನೊಬ್ಬ ಆಗಿದ್ದರೂ ಸರಿ, ಬಟ್ ಪ್ರಯತ್ನ ಬಿಡಬೇಡಿ, ಪ್ರಯತ್ನ ಪಡ್ತಾಯಿರಿ. ಆ್ಯಂಡ್ ಈ ಒಂದು ತಾರಾ ಮಹೇಂದ್ರ ಕಾರ್ ಏನು ನೋಡ್ತಿದ್ದೀವಿ, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ, ಅವರ ಒಂದು ಕನಸಿನ ಕಾರು. ಲೈಫ್ ಅಂದಮೇಲೆ ಬರೀ ಮದುವೆ ಆಗಿಬಿಟ್ಟು ಆರಾಮಾಗಿ ಮನೇಲಿ ಕೆಲಸ ಮಾಡ್ಕೊಂಡಿರೋದಕ್ಕೆ ಲೈಫ್ ಅನ್ನಲ್ಲ ಸ್ನೇಹಿತರೆ. ಓಡಾಡಬೇಕು, ಸುತ್ತಾಡಬೇಕು, ಏನಾದರೂ ನೋಡಬೇಕು, ಏನಾದರೂ ಅನುಭವಿಸ್ಬೇಕು ಅಂತ ಅದಕ್ಕೂ ಕೂಡ ಲೈಫ್ ಅಂತಾರೆ. ಇವರು ಕೂಡ ಈ ಒಂದು ತಾರಾ ಅಂತಕ್ಕಂಥ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಈ ಒಂದು ಕಾರನ್ನ ತೆಗೆದುಕೊಳ್ಬೇಕು. ಇದರ ಜೊತೆ ನಾನು ಲಾಂಗ್ ಡ್ರೈವ್ ಹೋಗಬೇಕು, ಸುತ್ತಾಡಬೇಕು ಅಂತ ತುಂಬ ಆಸೆ ಪಡ್ತಿದ್ದಾರೆ ಸ್ನೇಹಿತರೆ. ಕಮ್ ಸ್ಟ್ಯಾಂಡರ್ಡ್ ವಿತ್ ಒಂದು ಏರ್ ಬ್ಯಾಗ್ಸ್ ಸ್ಪೆಸಿಫಿಕೇಷನ್ ಆ್ಯಂಡ್ ಪ್ರಾಕ್ಟಿಕಲ್ ಆ್ಯಂಡ್ ಗುಡ್ ಆಗಿರ್ತಕ್ಕಂಥ ಫಿಟ್ ಫಿನಿಶಿಂಗ್ ಈ ಒಂದು ಮಾಡರ್ನಲ್ಲಿ ರೆಡಿಯಾಗಿದೆ ಸ್ನೇಹಿತರೆ. ಇನ್ಕ್ಲೂಡರ್ ಸೆಗ್ಮೆಂಟ್ ಆ್ಯಂಡ್ ಫಿಟ್ ಫಿಗ್ಮೆಂಟ್ಸ್ ದೇರ್ ಆರ್ ದ ಜಂಕ್ ಆ್ಯಂಡ್ ಡ್ರೈವಿಂಗ್ ಸ್ಮೂತ್ಲಿ ಅಂತ ಹೇಳಿದ್ದಾರೆ. ಇದರಲ್ಲಿ ನೀವು ಡ್ರೈವಿಂಗ್ ಮಾಡಿದ್ರೆ ವೆರಿ ಸ್ಮೂತಾಗಿರ್ತಕ್ಕಂಥ ಡ್ರೈವಿಂಗು ಆ್ಯಂಡ್ ಜಂಗ್ಲಿ ಆಗಿರ್ತಕ್ಕಂಥ ಒಂದು ತಾರಾ ಮಹೇಂದ್ರ ಕಾರಲ್ಲಿ ನೀವು ಜರ್ನಿ ಕೂಡ ಮಾಡ್ಬೋದು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡ್ತಿದ್ದೀರಲ್ಲ, ಲುಕ್ಕಲ್ಲಿ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಒಂದು ಮಾಡಲ್ ಇದ್ದರೆ. ಸೊ ಒಳ್ಳೆಯ ಒಂದು ಫಿಟ್ನೆಸ್ಸಲ್ಲಿ ಕೂಡ ಇದೆ ಸ್ನೇಹಿತರೆ. ಎಷ್ಟು ಫಿಟ್ನೆಸ್ ಅಂತಂದು ನೀವು 120 ಸ್ಪೀಡಲ್ಲಿ ಬ್ರೇಕ್ ಹಾಕಿದರೆ ಆಟೋಮೆಟಿಕಲಿ ಸ್ಟಾಪ್ ಆಗುತ್ತೆ, ಏನೂ ಕೂಡ ಆ್ಯಕ್ಸಿಡೆಂಟ್ ಆಗೋಲ್ಲ. ಆ್ಯಂಡ್ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲಲ್ಲಿ ನಂಬರ್ 1 ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಈ ಒಂದು ತಾರಾ ಮಹೇಂದ್ರ ಕಾರ್. ಇದರ ಮೋಸ್ಟ್ ಎಕ್ಸ್ಪೆನ್ಸಿವ್ ರೇಟ್ ಬಂದುಬಿಟ್ಟು ಪ್ರಸ್ತುತ 25 lakhs ಇವಾಗ ನಡೀತಿದೆ ಸ್ನೇಹಿತರೆ ಇದರ ಒಂದು ಬೆಲೆ. ಸೊ ಮುಂದೆ ಏನು ಕಡಿಮೆನೂ ಆಗ್ಬಾರ್ದು, ಹೆಚ್ಚಿನೂ ಆಗ್ಬೋದು ಅಂತ ತಿಳಿಸಿರ್ತಕ್ಕಂಥದ್ದು. ನೋಡ್ಕೊಳ್ಳಿ, ಅದರ ಒಂದು ಸ್ಟೇರಿಂಗು ಮತ್ತು ಒಳಗಡೆ ಡ್ರೈವಿಂಗ್ ಸೀಟಿನ ಒಂದು ಫ್ಯೂಚರ್ಸ್ಗಳನ್ನು ಕೂಡ ನೀವು ನೋಡ್ಕೊಳ್ಬೋದು. ಅಷ್ಟೇ ಚೆನ್ನಾಗಿದೆ ಅಂತ ನಾನು ಕೂಡ ಹೇಳ್ತೇನೆ. ಸೊ ನಾನು ಹೇಳಿದಾಗೆ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಅವರು ಖುದ್ದಾಗಿ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.